ತುಂಬ ಹೋಗ್ತೇನೆ ಕೆಲಸ ಮಾಡ ಹೋಗೋದು ಏನು ರೇಣುಗರಾಜ, ನಿನ್ನ ಮನೆ ಕಡೆ ಆತಂಕವಾಗಿರುವುದು. ಈ ನಿನ್ನ ಇಂದ್ರ ಸಭವನ್ನು ಬಿಟ್ಟು ರಾಜ ದರ್ಬಾರಕ್ಕೆ ಹೋಗುವಂತನಾಗು ರೇಣುಗರಾಜ. ಅಮ್ಮ ರೇಣುಕ ಬಾಯಿ ಬಿಟ್ಟು ಶಬ್ದ ಮಾತಾಡಮ್ಮ, ಕಣ್ಣು ತೆರೆದು ನೋಡಮ್ಮ ಮಗಳೇ. ಈಗೇನು ಮಾಡಲಿ? ಹೆಂಡತಿ ಮನೆಯನ್ನು ಕೈಕೊಂಡು ಭೂಮಿಯನ್ನು ಹೇಗೆ ಬರುತ್ತಲಿ? ಬೇಡ, ನಾನು ಸಹ ಭೂಮಿಯನ್ನು ಬಿಡುತ್ತೇ ಬೇಡ. ಇಲ್ಲೇ ಲಿಂಗನಿ ಒಂದು ನಮ್ಮನ್ನು ಹಾಕಿ ಇದೇ ಲಿಂಗಕ್ಕೆ ತರಲು ಪ್ರಾರಂಭಿಸುತ್ತೇನೆ. ರೇಣುಕರಾಜ, ಇಷ್ಟೊಂದು ಕಷ್ಟಗೊಂಡು ಲಿಂಗಕ್ಕೆ ತಲೆ ಬಡಿದುಕೊಂಡು ಪ್ರಾಣ ಕೊಡಲಿಕ್ಕೆ ಏನ ಕಾರಣ ರೇಣುಕರಾಜ? ಪರಮೇಶ್ವರ, ನೀನೇ ಕೊಟ್ಟಂತ ಫಲಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ಈ ಭೂಮಿ ಮೇಲೆ ಹೇಗೆ ಬರುತ್ತಲಿ? ಏನು ರೇಣುಕರಾಜ, ಪರಮೇಶ್ವರ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲೇ ಕೊಡ್ತೇನೆ, ಸ್ವಲ್ಪ ಶಾಂತನಾಗು ರೇಣುಕರಾಜ. ಆಗಲಿ ಪರಮೇಶ್ವರ. ಏನು ರೇಣುಕರಾಜ, ಪರಮೇಶ್ವರ, ಈ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸು ರೇಣುಕರಾಜ. ಆಗಲಿ ಪರಮೇಶ್ವರ. ಅಮ್ಮ ರೇಣುಕ, ಆಹಾ, ಸತ್ತ ಹೋದವರನ್ನು ಪ್ರತ್ಯಕ್ಷ ಮಾಡಿ ಕೈಯಲ್ಲಿ ಕೊಟ್ಟಿರುವಿ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈಗಲೇ ನನ್ನ ರಾಜ್ಯಕ್ಕೆ ಹೋಗಿಬಿಡುವೆ. ಏನು ರೇಣುಕರಾಜ, ಇದೇ ತ್ರಿಪುರಾವತಿ ಕೆರೆಯಲ್ಲಿ 12 ವರ್ಷ ಕಾಲವನ್ನು ಕಳೆಯಬೇಕು ರೇಣುಕರಾಜ. ಆಗಲಿ ಪರಮೇಶ್ವರ, ಇದೇ ತ್ರಿಪುರಾವತಿ ಕೆರೆಯಲ್ಲಿ 12 ಕಾಲ ಕಳೀತೇನೆ. ನನಗೆ ಹೋಗಿ ಬರಲು ಆಶೀರ್ವಾದ ದಯಪಾಲಿಸಬೇಕು ಪರಮೇಶ್ವರ. ಜೈವಾಗಲಿ, ಹೋಗಿ ಬರುವಂತನಾಗು ರೇಣುಕರಾಜ.
ಕೊಡಬ ಮಾಯಿ ಬಾರಮನಿಗೆ ಸಿರಿ ಕೊಡು ಎಮ್ಮ ಮಾಯಿ ಬಾರಮನಿಗೆ ಸಿರಿ ಕೊಡು ಎಮ್ಮ ಮಾಯಿ ಮಲ್ಲಿಗೆ ಹೂವ ಮಕಂದ ತಾಯಿ ಸಿರಿ ಕೊಡಬ ಮಾಯಿ ಮಲ್ಲಿಗೆ ಹೂವ ಮಕಂದ ತಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮ ಬಾರೇವಿ ತಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮನಿಗೆ ದೇವಿ ತಾಯಿ ಸಿರಿ ಕೊಡಬ ಮಾಯಿ ಸಿರಿ ಕೊಡಬ ಮಾಯಿ ತಾಲಪಟ್ಟಣ ತಾಯಿ ಸಿರಿ ಕೊಡಬ ಮಾಯಿ ದೇವಿ ತಾಯಿ ಸಿರಿ ಕೊಡು ಎಲ್ಲ ಮಾಯೆ ಬಾರಮನಿಗೆ ದೇವಿ ತಾಯಿ ಸಿರಿ ಕೊಡು ಎಲ್ಲ ಮಾಯೆ ಸಿರಿ ಕೊಡಬ ಮಾಯಿ ಹೋಗು ಸೌಕರ್ಯ ತಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮ ದೇವಿ ತಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮ ದೇವಿ ತಾಯಿ ಸಿರಿ ಕೊಡಬ ಮಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮ ದೇವಿ ತಾಯಿ ಸಿರಿ ಕೊಡು ಎಲ್ಲ ಮಾಯೆ ಬಾರಮ್ಮನಿಗೆ ದೇವಿ ತಾಯಿ ವರ ಕೊಡು ಎಲ್ಲ ಮಾಯೆ ಸಿರಿ ಕೊಡಬ ಮಾಯಿ ನೆಲದವರ ಮನದಲ್ಲಿ ತಾಯಿ ಸಿರಿ ಕೊಡಬ ಮಾಯಿ ಬಾರಮ್ಮ ದೇವಿ ತಾಯಿ ಸಿರಿ ಕೊಡು ಎನ್ನ ಮಾಯೆ ಬಾರಮನಿಗೆ ದೇವಿ ತಾಯಿ ಸಿರಿ ಕೊಡು ಎನ್ನ ಮಾಯೆ
ಅದಕ್ಕೆ ವಂದನೆಗಳು. 12:20 ಏನಮ್ಮ ರೇಣುಕಾ? ಏನು ತಂದೆಯವರೇ? ಇಲ್ಲಿಗೆ ಬರಲು ಕಾರಣವೇನಮ್ಮ? ಏನು ತಂದೆಯವರೇ? ಏನಮ್ಮ? ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗೆ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸಿ ತಂದೆಯವರೇ. ಏನಮ್ಮ ಮಗಳೇ ರೇಣುಕಾ? ಏನು ತಂದೆಯವರೇ? ನೀನಿನ್ನು ಚಿಕ್ಕವಳು. ಆ ಗುಡ್ಡದ ಮಾರದಲ್ಲಿ ಹುಲಿ ಕಡೆ ವಾಸ ಮಾಡಿಕೊಳ್ಳುತ್ತವೆ. ನಾನೇ ಹೋಗಿ ಹೂವ ಪತ್ರ ಶೀತ ನೀರು ತರುತ್ತೇನೆ. ಏನು ತಂದೆಯವರೇ? ಏನಮ್ಮ? ನಾನು ಚಿಕ್ಕವಳಿದ್ದೇನೆ. ಆಣಿ ದಂಡಿಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರೆ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ ತಂದೆಯವರೇ. ಏನಮ್ಮ ರೇಣುಕಾ? ಏನು ತಂದೆಯವರೇ? ನಾನು ಹೇಳಿದಾಗೆ ಕೇಳುವೇನಮ್ಮ? ಆಗಲಿ ತಂದೆಯವರೇ, ತಾವು ಹೇಳಿದಂತೆ ನಾನು ಕೇಳುತ್ತೇನೆ. ಅದು ಏನಿರುವುದು ಚೆನ್ನಾಗಿ ನನ್ನ ಮುಂದೆ ಹೇಳಿದ ತಂದೆಯವರೇ. ಹಾಗಾದ್ರೆ ಕೇಳಮ್ಮ. ಆಗಲಿ ತಂದೆಯವರೇ. ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನುಡಿ ಮಗಳೇ ಕಣ್ಣಿಗೆ ಕಣ್ಣು ದೇವನ ರೂಪವು ಕಣ್ಣಿಗೆ ಕಣ್ಣು ದೇವನ ರೂಪವು ಕಣ್ಣಿಗೆ ಕಣ್ಣು ದೇವನ ರೂಪವು ಕಣ್ಣಿಗೆ ಕಣ್ಣು ಜೀವನ ಎಂಬುದೊಂದು ಚಿನ್ಮಯವಾಗಲಿ ಜೀವನ ಎಂಬುದೊಂದು ಚಿನ್ಮಯವಾಗಲಿ ಜೀವನ ಎಂಬುದೊಂದು ಚಿನ್ಮಯವಾಗಲಿ ಜೀವನ ಎಂಬುದೊಂದು ಚಿನ್ಮಯವಾಗಲಿ ಮರಳಿ 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 ನುಡಿ ಮಗಳೇ ಶಿವನ ನಾಮವೇ ನುಡಿ ಮಗಳೇ ಶಿವನ ಏನಮ್ಮ ರೇಣುಕಾ? ಏನು ತಂದೆಯವರೇ? ಕಾಯ ಕಮಲವೇ ಸದ್ದು, ಹಾ, ಜೀವ ರತ್ನವೇ ಲಿಂಗ. ಹೌದು ತಂದೆಯವರೇ. ಬಾವು ಪುಷ್ಪ ಮಾಡಿ ಮಾಡಿ ಲಿಂಗ ಪೂಜೆ ಮಾಡಿದವರಿಗೆ ದೇವರೆಂಬ ಅಂತ ಸರ್ವತ್ಮೂತ ಹೇಳಿದಾರಮ್ಮ. ಈಗಂದ್ರೆ ಏನು ತಂದೆಯವರೇ? ಹೀಗಂದರೆ ಹಾ. ಕಾಯ ಕಮಲವೇ ಸದ್ದು ಅಂದರೆ? ಅಂದರೆ ಈ ನಿನ್ನ ಶರೀರವನ್ನು ಪೀಠವನ್ನಾಗಿ ಮಾಡಿ ಹಾ, ನಿನ್ನ ಜೀವಾತ್ಮ ರತ್ನವನ್ನು ಲಿಂಗವನ್ನು ಪರಿಗಣಿಸಿ ನಿನ್ನ ಭಾವನೆಗಳ ಪುಷ್ಪವನ್ನು ಮಾಡಿ ಶಿವಲಿಂಗದ ಪೂಜೆಯನ್ನು ಮಾಡಿದ್ದಾದರೆ
ಸಾಕ್ಷಾತ್ ದೇವರು ಅಮ್ಮ, ಸಾಕ್ಷಾತ್ ದೇವಿಯೇ ನೋಡಮ್ಮ. ಆಗಲಿ ತಂದೆಯವರೇ, ನೀನು ಹೇಳಿದ ವೆಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ನೀವು ತಂದೆಯವರೇ. ಯಾವ ಹೋಗ್ಬೇಕಾಗಮ್ಮ. ಆಗಲಿ ತಂದೆಯವರೇ. ಇಂದ್ರವತಿ ಎಲ್ಲ ರಾಮ ರಾಮ ರೇಣುಕದೇವಿ ಹುಟ್ಟಾಳವ್ವ ರಾಮ ರಾಮ ರೇಣುಕತಾಯಿ ಹುಟ್ಟಾಳವ್ವ ರಾಮ ರಾಮ ರೇಣುಕತಾಯಿ ಹುಟ್ಟಾಲವ್ವ ರಾಮ ರಾಮ ರೇಣುಕದೇವಿ ಹುಟ್ಟಾಲವ್ವ ರಾಮ ರಾಮ ರೇಣುಕದೇವಿ ಹುಟ್ಟಾಳವ್ವ ರಾಮ ರಾಮ ರೇಣುಕತಾಯಿ ಹುಟ್ಟಾಳವ್ವ ರಾಮ ರಾಮ ರೇಣುಕದೇವಿ ಹುಟ್ಟಾಲವ್ವ ರಾಮ ರಾಮ ರೇಣುಕತಾಯಿ ಹುಟ್ಟಾಲವ್ವ ರಾಮ ರಾಮ ರೇಣುಕದೇವರ ಹುಟ್ಟಲ ಅಲ್ಲವ್ವ ರಾಮ ರಾಮ ತಿರುಗಾಡಿ ಹೂವ ಕಾರಿದಾಳ ರಾಮ ರಾಮ ಚಂದ್ರದ ಹೂವ ಕಾರಿದಾಳ ರಾಮ ರಾಮ ತಿರುಗಾಡಿ ಹೂವ ತಾಹರವಾಳ ರಾಮ ರಾಮ ಕಮಲದ ಹೂವ ತಾಹರವಾಳ ರಾಮ ರಾಮ ತಿರುಗಾಡಿ ಹೂವ ಕಾರಿದಾಳ ರಾಮ ರಾಮ ಚಂದ್ರದ ಹೂವ ಕಾರಿದಾಳ ರಾಮ ರಾಮ ತಿರುಗಾಡಿ ಹೂವ ತಾಹರವಾಳ ರಾಮ ರಾಮ ಕಮಲದ ಹೂವ ತಾಹರವಾಳ ರಾಮ ರಾಮ ತಿರುಗಾಡಿ ಹೂವ ಹರಿದಾಳ ಎಲ್ಲಮ್ಮ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಗಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಗಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಗಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಗಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲಗಾಡಿ ಬುಟ್ಟಿ ತಾತುಂಬ್ಯಾಳ ರಾಮ ರಾಮ ನಲಗಾಡಿ ಬುಟ್ಟಿ ತುಂಬಾಳ ಎಲ್ಲಮ್ಮ ರಾಮ ರಾಮ ಸೀತಾಳ ಬಿಂದಿ ತಾತುಂಗಾಳ ರಾಮ ರಾಮ ಸೀತಾಳ ಬಿಂದಿ ತಾತುಂಗಾಳ ರಾಮ ರಾಮ ಸೀತಾಳ ಬಿಂದಿಗೆ ತಾತುಂಬ್ಯಾಳ ರಾಮ ರಾಮ ಸೀತಾಳ ಬಿಂದಿಗೆ ತಾತುಂಬ್ಯಾಳ ರಾಮ ರಾಮ ಸೀತಾಳ ಬಿಂದಿ ತಾತುಂಗಾಳ ರಾಮ ರಾಮ ಸೀತಾಳ ಬಿಂದಿ ತಾತುಂಗಾಳ ರಾಮ ರಾಮ ಸೀತಾಳ ಬಿಂದಿಗೆ ತಾತುಂಬ್ಯಾಳ ರಾಮ ರಾಮ ಸೀತಾಳ ಬಿಂದಿಗೆ ತಾತುಂಬ್ಯಾಳ ರಾಮ ರಾಮ ಸೀತಾಳ ಬಿಂದಿಗೆ ತುಂಬಾಳ ಎಲ್ಲಮ್ಮ ರಾಮ ರಾಮ ತಂದಿ ಬಲ್ಲಕ್ಕ ಕಾನಡಿದಾಳ ರಾಮ ರಾಮ ತಂದಿ ಹತ್ತಿರ ಕಾನಡಿದಾಳ ರಾಮ ರಾಮ ತಂದಿ ಹತ್ತಿರ ತಾನಡುದಾಳ ರಾಮ ರಾಮ ತಂದಿ ಬಲ್ಯಕ್ಕ ತಾನಡುದಾಳ ರಾಮ ರಾಮ ತಂದಿ ಬಲ್ಲಕ್ಕ ಕಾನಡಿದಾಳ ರಾಮ ರಾಮ ತಂದಿ ಹತ್ತಿರ ಕಾನಡಿದಾಳ ರಾಮ ರಾಮ ತಂದಿ ಬಲ್ಯಕ್ಕ ತಾನಡುದಾಳ ರಾಮ ರಾಮ ತಂದಿ ಹತ್ತಿರ ತಾನಡುದಾಳ ರಾಮ ರಾಮ ತಂದೆಯ ಬಲ್ಲಕಲಲ್ಲ ಎಲ್ಲಮ್ಮ ರಾಮ ರಾಮ ಅಲ್ಲಿ ಚಂದಂಗಿ ಗಟ್ಟಿಯಾಗಣ ರಾಮ ರಾಮ ಅಲ್ಲಿ ಚಂದಂಗಿ ಗಟ್ಟಿಯಾಗಣ ರಾಮ ರಾಮ ಅಲ್ಲಿ ಜಮದಟ್ಟಿ ಬೆಟ್ಟಿಯಾಗಣ ರಾಮ ರಾಮ ಅಲ್ಲಿ ಜಮದಟ್ಟಿ ಬೆಟ್ಟಿಯಾಗಣ ರಾಮ ರಾಮ ಅಲ್ಲಿ ಚಂದಂಗಿ ಗಟ್ಟಿಯಾಗಣ ರಾಮ ರಾಮ ಅಲ್ಲಿ ಚಂದಂಗಿ ಗಟ್ಟಿಯಾಗಣ ರಾಮ ರಾಮ ಅಲ್ಲಿ ಜಮದಟ್ಟಿ ಬೆಟ್ಟಿಯಾಗಣ ರಾಮ ರಾಮ ಅಲ್ಲಿ ಜಮದಟ್ಟಿ ಬೆಟ್ಟಿಯಾಗಣ ರಾಮ ರಾಮ ಅಲ್ಲರ ಚಂದಂಗಿ ಗಟ್ಟಿಯಾಗಣ ರಾಮ ರಾಮ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕ ಜಗದಂಬ ರಾಮ ರಾಮ ಅವನಿಗೆ ನೋಡಿ ನಕ್ಕ ರೇಣುಕ ರಾಮ ರಾಮ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕಳಲ್ಲಮ್ಮ ರಾಮ ರಾಮ ಅವಳಿಗೆ ನೋಡಿ ನಕ್ಕರಲ್ಲಮ್ಮ ರಾಮ ರಾಮ ಅವನಿಗೆ ನೋಡಿ ನಕ್ಕ ಜಗದಂಬ ರಾಮ ರಾಮ ಅವನಿಗೆ ನೋಡಿದ ನಕ್ಕಳ ಎಲ್ಲಮ್ಮ ರಾಮ ರಾಮ ತಂದೆ ಬಲ್ಲೆಕ್ಕ ಕಾನಡಿದಾಳ ರಾಮ ರಾಮ ತಂದೆ ಹತ್ತಿರ ಕಾನಡಿದಾಳ ರಾಮ ರಾಮ ತಂದೆ ಹತ್ತಿರ ತಾನಡುದಾಳ ರಾಮ ರಾಮ ತಂದೆ ಬಲ್ಲೆಕ್ಕ ತಾನಡುದಾಳ ರಾಮ ರಾಮ ತಂದೆ ಬಲ್ಲೆಕ್ಕ ಕಾನಡಿದಾಳ ರಾಮ ರಾಮ ತಂದೆ ಹತ್ತಿರ ಕಾನಡಿದಾಳ ರಾಮ ರಾಮ ತಂದೆ ಹತ್ತಿರ ತಾನಡುದಾಳ ರಾಮ ರಾಮ ತಂದೆ ಬಲ್ಲೆಕ್ಕ ತಾನಡುದಾಳ ರಾಮ ರಾಮ ಏನು ತಂದೆಯವರೇ, ಏನಮ್ಮ. ನಾನು ಹೂವ ಪತ್ರಿ ಶೀತಳ ನೀರನ್ನು ತೆಗೆದುಕೊಂಡು ಬಂದಿರುವೆನು. ಈ ಶಿವಲಿಂಗದ ಪೂಜೆ ಮಾಡಲು ಬನ್ನಿ ತಂದೆಯವರೇ. ಹಾಗಲೇ ಮಗಳೇ.
ಕರುಣಿಸಿ ಕಾಯ ದೇವನೇ ಬೇಡುವೆ ಶ್ರೀ ಗುರು ಲಿಂಗೇಶನೇ ಕರುಣಿಸಿ ಕಾಯ ದೇವನೇ ಬೆಳಗುವೆ 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 ಶ್ರೀ ಗುರು ಲಿಂಗೇಶನೇ ಕರುಣಿಸಿ ಕಾಯ ಬ್ರಹ್ಮ ಬೇಕಾದ್ರೆ ಚಾ ಕೊಡೋದು ಅಲ್ಲೋ ಪದರ ಸೆಟ್ ಅದಲ್ಲ ಅಲ್ಲೋ ಅದ ನೋಡು ಮನ್ಯಾಗ ಹೊರಗೆ ಅದ ನೋಡಲ್ಲಿ ಏನಮ್ಮ ತಾಯಿ ಮರಿವಿ ಯಾಕ್ರಿ ತಾಯವ್ರ ಕರುವ್ರೇನ್ರಿ ಇತ್ತ ಬಾರಮ್ಮ. ಯಾಕ್ರಿ ತಾಯವ್ರ ಏನಮ್ಮ ತಾಯಿ, ಬೇಗನೆ ಹೋನಾವತಿ ಪಟ್ಟಣಕ್ಕೆ ಹೋಗಿ ನಮ್ಮ ತಂದೆಯವರಿಗೆ ನಾನು ಹೇಳಿದ ಮಾತು ತಿಳಿಸಿ ಬಾರಮ್ಮ ತಾಯಿ. ತಾಯವ್ರ ಏನಮ್ಮ? ಬೇಗನೆ ಹುಣಾವತಿ ಪಟ್ಟಣಕ್ಕೆ ಹೋಗಿ ನಿಮ್ಮ ತವರಿಗೆ ಹೇಳ್ಬಂತ ಮಾತವ್ರಿ ತಾಯವ್ರ. ಏನಮ್ಮ ತಾಯಿ, ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವೀಚಾಚಲಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ಗಡಿ ಮನೇಶ್ವರ ಬೆಟ್ಟಿಗೆ ನಮ್ಮ ತಾಯಿ. ಅಂತ ಋಷಿಗಳ ಬೆಟ್ಟಿಯವ್ರ ಬಹಳ ಒಳ್ಳೇದಾದ್ರಿ ತಾಯವ್ರ. ಏನಮ್ಮ ತಾಯಿ, ಅಂತ ಜಮದಗ್ಗಡಿ ಮನೇಶ್ವರ ಕೂಡ ಮದುವೆ ಮಾಡ್ಕೋಬೇಕಂತ ವಿಚ್ಚ ಮಾಡಿದ್ದೆ ನಮ್ಮ ತಾಯಿ. ಈ ಮಾತನ್ನು ಹೋಗಿ ನಮ್ಮ ತಂದೆಗೆ ತಿಳಿಸಿ ಬಾರಮ್ಮ. ಆಗಲಿ ತಾಯವ್ರ, ಬೇಗ ಬಂದ್ಬಿಡಮ್ಮ. ಪಾದಕ್ಕೆ ವಂದನೆಗಳು. ಏನಮ್ಮ ದೇವಿ, ಇಲ್ಲಿಗೆ ಬರಲು ಕಾರಣವೇನಮ್ಮ? ಏನು ತಂದೆಯವರೇ, ಏನಮ್ಮ? ನಿಮ್ಮ ಮುದ್ದು ಮಾಡಿದ ರೇಣುಕ ಹೂವ ಪತ್ರಿ ಚಿತ್ರಣ ತೋರಬರ ಸಮಯದಲ್ಲಿ ವೀಚಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ಅವ್ರಿಗೆ ಜನರುಗಳು ಭೇಟಿ ಅಂತಂದವ್ರಿ. ಏನಮ್ಮ, ಅಂತ ಮಹರ್ಷಿಗಳ ದರ್ಶನವಾದರೆ ಬಹಳ ಸಂತೋಷವಾಯ್ತಮ್ಮ. ಅಂತ ಜನರುಗಳು ಕೂಡ ಮದುವೆ ಮಾಡಕತ್ತ ಇಚ್ಛೆ ಮಾಡಂತ ತಂದೆಯವರೇ. ಏನು ಜಮದಗ್ನಿ ಮುನಿಗಳು ಕೂಡ ಮದುವೆ? ಹೌದು ತಂದೆಯವರೇ. ಬೇಡಮ್ಮ ಬೇಡ, ಏಕೆಂದರೆ ಸನ್ಯಾಸಿ ಆಶ್ರಮದವರು ಗುಡ್ಡಗಾರದಲ್ಲಿ ವಾಸ ಮಾಡಿಕೊಂಡಿರುವರು, ಅಡವಿಯಲ್ಲಿದ್ದು ಹಣ್ಣು ಪ್ರತಿಯೊಂದು ಕಾಲ ಕೈತಿರುವರು. ಮುಂದೆ ನೋಡಿದರೆ 3 ಹರ್ದಾರಿ, ಹಿಂದೆ 6 ಹರ್ದಾರಿ. ಭೂಮಿ ಸುಡಬದಮ್ಮ, ಭೂಮಿ ಸುಡಬದು. ಅದಕ್ಕಾಗಿ ಅಂತ ಕೋಪಿಷ್ಟ ಸನ್ಯಾಸಿ ಕೂಡ ಮದುವೆ ಬೇರೆಂದು ಹೇಳಮ್ಮ. ಆಗಲಿ ತಂದೆಯವರೇ. ಏನಮ್ಮ ಮಾದೇವಿ, ಎಷ್ಟೊಂದು ತಡದಿಯಮ್ಮ? ತಾಯವ್ರ, ಏನಮ್ಮ? ಅಂತ ಸನ್ಯಾಸಿ ಕೂಡ ಮದುವೆ ಬೇಡ ನಿಮ್ಮ ತಂದೆಯವರು. ಏನಮ್ಮ, ಅಂತ ಸತ್ಯ ಶರಣರ ಕೂಡ ಮದುವೆ ಬೇಡಂದ್ರಿ ನಿಮ್ಮ ತಂದೆಯವರು. ಅವ್ರಿ ತಾಯವ್ರ ಬೇಡಂದಾರಿ. ಮಾದೇವಿ, ನಾನೇನು ಬಿಡುವೆ ನೋಡಮ್ಮ. ತಾಯವ್ರ ಸದ್ಯ ನಾನೇನ್ ಮಾಡ್ಬೇಕ್ರಿ? ಏನಮ್ಮ ತಾಯಿ, ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವ್ರ ಹತ್ರ ಹೋಗು ನಡಿಯಮ್ಮ ತಾಯಿ. ಹೋಗು ನಡ್ರಿ ತಾಯವ್ರ. ನಡಿಯಮ್ಮ, ಬರ್ರಿ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ಏನಮ್ಮ ರೇಣುಕ, ಏನು ತಂದೆಯವರೇ? ಇಲ್ಲಿಗೆ ಬರಲು ಕಾರಣವೇನಮ್ಮ? ಏನು ತಂದೆಯವರೇ? ಏನಮ್ಮ? ಈ ಶಿವಲಿಂಗದ ಪೂಜೆಗೆ
ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವೀಚಾತನ ಆಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮುನೀಶ್ವರ ಭೇಟಿಯಾಗಿದ್ದನು ತಂದೆಯವರೇ. ಏನಮ್ಮ ಅಂತ ಮಹಾತ್ಮರ ದರ್ಶನವಾದರೆ ಬಹಳ ಸಂತೋಷವಾಯ್ತಮ್ಮ. ಏನು ತಂದೆಯವರೇ? ಏನಮ್ಮ ಅಂತ ಜಮದಗ್ನಿ ಮುನೀಶ್ವರ ಕೂಡ ಮದುವೆ ಮಾಡ್ಕೋಬೇಕಂತ ವಿಚಾರ ಮಾಡಿದೆನು ತಂದೆಯವರೇ. ಏನಮ್ಮ ರೇಣುಕಾ? ಏನು ತಂದೆಯವರೇ? ಜಮದಗ್ನಿ ಮುನಿಗಳು ಮದುವೆ ಆಗಲು ನಿರ್ಧರಿಸಿವಿಯಾ? ಹೌದು ತಂದೆಯವರೇ. ಬೇಡಮ್ಮ ಬೇಡ, ಏಕೆಂದರೆ ಆಕಾಶ ವ್ಯತ್ಯಾದನ ಹಾ ಭೂದೇವಿಯ ಮಕುಟ ಹೌದು ತಂದೆ. ಅನಿಲವೇ ಆಹಾರವನ್ನು ಅರಳಿದಾಡುವಂತ ಮಹಾಜ್ಞಾನಿಗಳು ಈಗಂದ್ರೆ ಏನು ತಂದೆಯವರೇ? ಹೀಗಂದರೆ ಆಕಾಶವೇ ಬದುಕಿ ಹಾ ಈ ಭೂಮಿ ತಾಯಿ ಹಾಸಿಗೆ ಹಾಸಿಗೆ ಗಾಳಿ ಆಹಾರವನ್ನು ಸೇವನೆ ಮಾಡುವಂತವರು ಇದು ಅಲ್ಲದೆ ತ್ರಿಕಾಲ ಜ್ಞಾನಿಗಳು ಅಂದರೆ 3 ಯುಗಗಳ ಬಲ್ಲತ್ತವರು. ಈಗಂದ್ರೆ ಏನು ತಂದೆ? ಮುಂದೆ ಆಗುವುದನ್ನು ಮತ್ತು ಹಿಂದೆ ಆಗದ್ದನ್ನು ಈ ಸತ್ಯದಲ್ಲಿ ಮತ್ತ ವಿಷಯವಲ್ಲಂತವರು. ಅಂದರೆ ಮೇಲಾಗಿ ತ್ರಿನೇತ್ರಧಾರಿಗಳು ಅಂದರೆ ಏನು ತಂದೆ? 3 ಕಣ್ಣುಗಳುಳ್ಳವರು. ಅಂದರೆ 2 ಕಣ್ಣುಗಳು ನಮ್ಮ ಹಾಗೆ ಸಮದೃಷ್ಟಿದ್ದರೆ 3ನೇ ಕಣ್ಣಲ್ಲಿ ಅಗ್ನಿ ಜ್ವಾಲೆ ಅಂದರೆ ಏನು? ಉರಿ ನೇತ್ರ. ಅವರು ಕೋಪದ ಆ ನೇತ್ರವನ್ನು ತೆರೆದು ನೋಡಿದರೆ ಮುಂದೆ ನೋಡಿದರೆ 3 ಹೊರ್ತಾರಿ, ಹಿಂದೆ 6 ಹೊರ್ತಾರಿ. ಭೂಮಿ ಸುಲಭದಮ್ಮ, ಭೂಮಿ ಸುಲಭದು. ಅದಕ್ಕಾಗಿ ಅಂತ ಕೋಪಿತ ಸನ್ಯಾಸಿ ಕೂಡ ಮದುವೆನೇ ಬೇಡಮ್ಮ. ಏನು ತಂದೆಯವರೇ? ಏನಮ್ಮ ರೇಣುಕ? ಅಂತ ಸತ್ಯ ಶರಣರ ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ? ಏನಮ್ಮ ರೇಣುಕ? ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತಾರ ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ. ಏನಮ್ಮ ಮಗ ರೇಣುಕ? ಏನು ತಂದೆಯವರೇ? ಇದೇ ಹುಮನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ಕೀಳಿ ಮದುವೆ ಮಾಡುತ್ತೇನೆ. ಆ ಸನ್ಯಾಸಿ ಕೂಡ ಮದುವೆನೇ ಬೇಡಮ್ಮ. ಏನು ತಂದೆಯವರೇ? ಏನಮ್ಮ ರೇಣುಕ? ನೀನು ಅವರ ಕೂಡ ಮದುವೆ ಬ್ಯಾಡಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡಲಿಕ್ಕೆ ಬೇಡಮ್ಮ ಬೇಡ. ನಿನ್ನನ್ನು ಕರೆದುಕೊಂಡು ನಾನು ಏನು ಮಾಡಲಿ? ನಿನ್ನಿಚ್ಛೆಯಂತೆ ನಡೀಲಿ. ನಡಿಯಮ್ಮ, ಆ ಗುರುಗಳ ಆಶ್ರಮಕ್ಕಾದರೂ ಹೋಗೋ ನಡಿಯಮ್ಮ. ಆಗಲಿ ತಂದೆಯವರೇ. ಓಂ ನಮಃ ಶಿವಾಯತೆ ಶಿವಂ ಪ್ರಪದ್ಯೆ. ಶಿವ ಪ್ರಸಿದ್ಧತೆ ಶಿವಂ ಪ್ರಪದ್ಯೆ. ಶಿವ ಸ್ಥಿರಣ್ಯತೆ ಶಿವಂ ಪ್ರಪದ್ಯೆ. ಶಿವವ ಅಹಂ ಸ್ಮೃತಿ ಶಿವಂ ಪ್ರಪದ್ಯೆ. ಈ ಭೂಮಿ ಮೇಲೆ ಶಿವನಿಗಿಂತಲೂ ಶ್ರೇಷ್ಠವಾದ ವಸ್ತು ಯಾವುದೂ ಇಲ್ಲ. ಆದರೆ ಎಂದು ಬೆಳಗಿನ ಜಾವದಿಂದಲೂ ಶುಭದ ಸೂಚನೆಗಳೇ ಕಂಡು ಬರುತ್ತಿರು. ಸಂತೋಷ. ಓ ಪ್ರಥಮದಲ್ಲಿ ಪೂರ್ವಕ್ಕೆ ಆದಿಶಕ್ತಿ, ಪ್ರಥಮದಲ್ಲಿ ಪೂರ್ವಕ್ಕೆ ಆದಿಶಕ್ತಿ, ಶಾಸ್ತ್ರ ಸಿದ್ಧಾಂತ ರೂಪ ನಿಜ ರೂಪ ನೀರೇ ನಿರಾಕಾರ ಐತಿ. ನೀರ ಐತಿ ಪ್ರತಿರೂಪ. ಪಾರ್ವತಿ ಪರಮೇಶ್ವರ ದೂಡಿ ಈ ಭೂಲೋಕದ ನಿರ್ಮಾಣ ಮಾಡಿ ಒಂದಕ್ಕೊಂದು ತತ್ವ ಕೂಡಿ ತೆಗೆದಾಳ ವ್ಯಕ್ತಿ ಆದಿಶಕ್ತಿ. ಪಾರ್ವತಿ ಪಂಚಭೂತ ಪಂಚ ಆಕಾರ ಈ ಶರೀರ ಮಾಡಿದ ಈಶ್ವರ, ಪಂಚ ಏಕರೂಪ ಪಿಂಡಾಂಡ ಮಾಡಿದ ಬ್ರಹ್ಮಾಂಡ. ಎತ್ತ ಕಡೆಯಿಂದ ಕಾಶ್ಮೀರ ದೇಶರಾಜರು ತನ್ನ ಮಗಳೊಂದಿಗೆ ಬರ ಹತ್ತಿರುವನು. ಬರಲಿ, ಏನೋ ಸಮಾಚಾರ ನೋಡು. ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ರೇಣುಕ ರಾಜ. ಮೇಲೆ ಕೇಳು. ಏನು ರೇಣುಕ ರಾಜ? ಗುರುಗಳೇ, ನೀನು ನನ್ನ ಆಶ್ರಮದ ಕಡೆಗೆ ಬರಲು ಕಾರಣವೇನು? ಗುರುಗಳೇ, ರೇಣುಕ ರಾಜ, ನನ್ನ ಮುದ್ದು ಮಗನಾದ ರೇಣುಕ ತಮ್ಮ ಕೂಡ ಮದುವೆಯಾಗಬೇಕೆಂದು ಹಠ ಹಿಡಿದು ಕುಳಿತಿರೋಳು. ಅದಕ್ಕಾಗಿ ತಮ್ಮನ್ನು ವಿಚಾರಿಸಲು ಬಂದಿರುವುದು ಗುರುಗಳೇ. ರೇಣುಕ ರಾಜ, ಗುರುಗಳೇ, ನನ್ನ ಕೂಡ ನಿನ್ನ ಮಗಳ ಮದುವೆ? ಹೌದು ಗುರುಗಳೇ. ಮಾತ್ವರಥ ಪರದಾರಿಚ್ಛ ಪರದ್ರವ್ಯ ಲಂಚ ಲೋಚ ಮತ್ತು ಆತ್ಮಹತ್ಯೆ ಶ್ರಮಭೂತಾನಿ ಅಪಕ್ಷಿತೆ ಪಂಡಿತ. ರೇಣುಕ ರಾಜ, ಗುರುಗಳೇ, ಪರ ಸ್ತ್ರೀಯರು ನನ್ನ ತಾಯಿಯಂತೆ, ಪರರ ದ್ರವ್ಯವು ಮಣ್ಣಿನ ಹೆಂಟಿಯಂತೆ. ಇದನ್ನು ಯಾವ ತಿಳಿಯುವನು ಅವನೇ ಪುಣ್ಯವಂತನು. ಯಾಕಂದರೆ
अस्थिरम जीवंत जोगे अस्थिरम है धर्म कीर्ति देह ಸ್ಥಿರಂ. ರೇಣುಕರಾಜ, ಗುರುಗಳೇ, ಭೂಮಿ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಊರೆಲ್ಲರೂ ಅಲ್ಲ. ಇದು ಎಲ್ಲವೂ ಜಗಕ್ಕೆ ಬೆಕ್ಕಿದ ವಿಧಿಯು. ಹೋಗುವುದು ಕಾಯ ಸುಳ್ಳ. ರೇಣುಕರಾಜ, ಗುರುಗಳೇ, ದೇಹ ವಿಷ ಸುಳ್ಳ, ದೇಹ ಸುಳ್ಳು, ಕಾಯ ಸುಳ್ಳು, ಮಾಯದ ಮನೆಯ ಸುಳ್ಳು, ಪಡೆದ ತಂದೆ ತಾಯಿ ಸುಳ್ಳ, ಮಡದಿ ಮಕ್ಕಳು ಸುಳ್ಳು, ಮಡ ಹುಟ್ಟಿದವರು ತನ್ನವರು ತನಗಿಲ್ಲ, ಬಂಧು ಬಾಂಧವರು ಸುಳ್ಳ, ಹೊನ್ನು ಹೆಣ್ಣು ಮಣ್ಣು ಸುಳ್ಳ, ಮಂದ ಮನುಷ್ಯನ ಮಾತು ಸುಳ್ಳ, ನಿದ್ರೆ ಒಳಗಿನ ಬುದ್ಧಿ ಸುಳ್ಳ, ಕನಸಿನ ರಾಜ್ಯದೆಲ್ಲ ಸುಳ್ಳ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು. ಗುಡ್ಡ ಗಂವಾರದಲ್ಲಿ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಗಳು ತಂದು ಕಾಲ ಕಳಿತಿರುವೆನು. ನನ್ನಂಥ ಸನ್ಯಾಸಿ ಕಟ್ಟಿಕೊಂಡು ಏನು ಸುಖವನ್ನು ಬರುವುದು? ಬೇಡ ರಾಜ, ಬೇಡ. ಎಲ್ಲಿಯಾದರೂ ಒಳ್ಳೆಯವರನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟು ಸುಖದಿಂದ ಕಾಲ ಕಳೆಯುವಂತೆ ಮನ ಹೋಗರೇಣಿಕ ರಾಜ. ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು. ಆಗಲಿ ರೇಣುಕ ರಾಜ, ಈ ಮಾತಿನ ವಿಚಾರ ಸ್ವತಃ ನಾನೇ ಮಾಡುತ್ತೇನೆ, ನೀನು ಹೋಗಿ ಬರುವಂತ. ಆಗಲಿ ಗುರುಗಳೇ. ಓಂ ನಮಃ ಶಿವಾಯ. ನಮ ನಮೋ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲೇ ಮಾರೇಳುಕ ಮೇಲೆ ಕೇಳು. ಏನು ರೇಣುಕ? ಏನು ಗುರುಗಳೇ? ನೀನು ನನ್ನ ಆಶ್ರಮದ ಕಡೆ ಬರಲು ಕಾರಣವೇನಮ್ಮ? ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕಂತ ಇಚ್ಛೆ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ನನ್ನ ಕೂಡ ನಿನ್ನ ಮದುವೆ? ಹೌದು ಗುರುಗಳೇ. ಭಕ್ತಿಯಿಂದಲೇ ಮುಕ್ತಿ ಸಾಧನ ರೇಣುಕಾ. ಏನು ಗುರುಗಳೇ? ಭಕ್ತಿಯಿಂದಲೇ ಮುಕ್ತಿ ಸಾಧನ. ಯಾಕಂದರೆ ಅನಿತ್ಯಾಣಿ ಶರೀರಾಣಿ ಇಹ ಜ್ಯೋತಿ ನಹಿ ಶಾಶ್ವತ ಮೃತ್ಯುಯೋರ್ ಕರ್ತ ವ್ಯಥಾರ್ಥ. ರೇಣುಕಾ, ಏನು ಗುರುಗಳೇ? ನೀರು ಗುರುಳಿಯಂತೆ ತೋರಿ, ನೀರು ಗುರುಳಿಯಂತೆ ತೋರಿ ನಿತ್ಯ ನಿತ್ಯ ಅಡಗುವ ಶರೀರಕ್ಕೆ ಭೋಗ ನಿಶ್ಚಯವೆಂದು ಹೊಗಲನ್ನು ಸುಳ್ಳೆ ವ್ಯರ್ಥವಾಗಿ ಸತ್ತು ಹೋಗಬೇಡ. ಯಾಕಂದರೆ ವಿಷಮ ಸಂಸಾರವಿದು, ವಿಷಮ ಸಂಸಾರವಿದು. ಇದು ಎಲ್ಲವೂ ಕನಸೆಂದು ಅರಿ. ಸತ್ಯದಲ್ಲಿ ಸದಾಶಿವನ ಸ್ತುತಿಯು ಮುಕ್ತಿಗೆ ಅರಮನೆ ಸಿಗುವುದು. ಆತ್ಮದ ಸ್ತುತಿಗಾಗಿ, ಆತ್ಮದ ಹಿತಕ್ಕಾಗಿ ಪರರಿಗೆ ನಿಂದಾಡಿದರೆ ನಿನಗೆ ನರಕದಂತದ ಅರಮನೆ ಸಿಗುವುದು. ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು. ಗುಡ್ಡ ಗಂವಾರದಲ್ಲಿ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲಗಳು ತಂದು ಕಾಲ ಕಳಿತಿರುವೆನು. ನನ್ನಂಥ ಸನ್ಯಾಸಿ ಕಟ್ಟಿಕೊಂಡು ಏನು ಸುಖವನ್ನುವಿ? ಬೇಡ ರೇಣುಕ, ಬೇಡ. ಎಲ್ಲಿಯಾದರೂ ಒಳ್ಳೆಯವರನ್ನು ಹುಡುಕಿ ಮದುವೆ ಮಾಡಿಕೊಂಡು ಸುಖದಿಂದ ಕಾಲ ಕಳೆಯುವಂತ ಹೋಗೋ ರೇಣುಕ. ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತಾರು ಕೂಡ ನನ್ನ ಮದುವೆಯಿಲ್ಲ ಗುರುಗಳೇ. ಓ ಕಾಯ ಎಂಬುದು ಒಂದು ಕಳ್ಳ ಪಕ್ಷಿ. ಕಾಯ ಎಂಬುವ ಕಳ್ಳ ಪಕ್ಷಿಯೇ ಕ್ರೋಧವೆಂಬುವ ವ್ಯಾಘ್ರವನ್ನು ಹಿಡಿದು ಮೋಹ ಎಂಬುವ ಬಾವಿಗೆ ಪಡೆದು ಮೋಹ ಎಂಬ ಮಂಚದ ಮೇಲೆ ತೆನಿ ಎಂಬುವ ಸೆಮಿ ಎಡಬಲ ಮುಸುಕಾಕಿದ ಮಾಯದ ಕೀಲ ಮದ ಎಂಬ ಆಸೆಯನ್ನು ಹೇರಿ ಹೊರಬರಿಸಿದ ಯಾರಿಯೇ ನನ್ನ ಕೂಡ ನಿನ್ನ ಮದುವೆ. ಹೌದು ಗುರುಗಳೇ. ಕೆಟ್ಟ ಕರ್ಮವಿದು, ಕೆಟ್ಟ ಕರ್ಮವಿದು. ವಿಹಿತ ಕರ್ಮಗಳ ದಮಾದಿಸುವುದು ಯಾವುದಕ್ಷ ನಿಜ ಮುಕ್ತಿ ಯಹುದು ಎಂಬುದು ಎಂತು ಗಡಿಸುವುದು ಗುರುಗಳೇ. ಕಾಮದ ಕರ್ಮದಿಂದ ಅಂತಃಕರಣಿಗೆ ಸ್ಥಿರತೆ ಪ್ರಾಪ್ತವಾಗುವುದು. ನಿಷ್ಕಾಮ್ಯ ಕರ್ಮದಿಂದ ಚಿತ್ತ ಸುತ್ತಾಗುವುದು. ಇದೇ ನಿಷ್ಕಾಮದ ಕರ್ಮವೇ ಮೋಕ್ಷಕ್ಕೆ ಜ್ಞಾನದ ದ್ವಾರವಾಗಿಲ್ಲ. ರೇಣುಕಾ, ಏನು ಗುರುಗಳೇ? ನನ್ನ ಕೂಡ ನಿನ್ನ ಮದುವೆ ಆಗಬೇಕಾದರೆ ನಿನ್ನ ಪತಿ ಆಜ್ಞೆಗಳು ಬಹಳ ಗಟ್ಟಿಯಾಗಿರಬೇಕು. ಅದು ಹೇಗೆ ಗುರುಗಳೇ? ಅದು ಹೇಗೆಂದರೆ ರೇಣುಕಾ, ಏನು ಗುರುಗಳೇ? ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯವಾಗಿರಬೇಕು.
ಮತ್ತು ಇದು ಅಲ್ಲದೆ ಚಿತ್ತದ ನಿರಪೇಕ್ಷ ವಿಷಯದಲ್ಲಿ ಉದಾಸೀನರು, ಭೋಗದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆ ಹೊಂದಬೇಕು. ಮತ್ತು ಇದು ಅಲ್ಲದೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಅಳಿಯಬೇಕು. ಮತ್ತು ನಿನ್ನ ಇಂದ್ರಿಯ ಚೆಲ್ಲಾಟಗಳನ್ನು ಬಿಡಬೇಕು. ಅಂದ್ರೆ ನನ್ನ ಕೂಡ ನಿನ್ನ ಮದುವೆ, ಇಲ್ಲವಾದರೆ ಏನು ನೋಡಬೇಕು. ಆಗಲಿ ಗುರುಗಳೇ, ತಾವು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ರೇಣುಕಾ, ಏನು ಗುರುಗಳೇ? ನೀನು ನುಡಿದಂತೆ ಹೇಳಿದ್ಯಾ? ನಾನು ನುಡಿದಂತೆ ನಡೆಯುವೆನು ಗುರುಗಳೇ. ಆಗಲಿ ರೇಣುಕಾ, ನೀನು ನುಡಿಯಲ್ಲಿ ಎಚ್ಚೆತ್ತು ಮುಂದೆ ನಡೆ ತಪ್ಪಿದರು. ರೇಣುಕಾ, ಏನು ಗುರುಗಳೇ? ನೀನು ನುಡಿಯಲ್ಲಿ ಎಚ್ಚೆತ್ತು ಮುಂದೆ ನಡೆ ತಪ್ಪಿದಲ್ಲಿ ಅಂಗೈಯೋಳು ಲಿಂಗ ಘಟ ಗುರುಗಳೇ, ತಾವು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ. ಹಾಗಾದರೆ ವಚನ ತೆಗೆದುಕೊಳ್ಳಿ ಸ್ವಾಮಿ. ನಡಿ ರೇಣುಕಾ, ಇನ್ನು ಮೇಲೆ ನೀನು ನಿಶ್ಚಯವಂತೆ. ಪತಿದೇವರೇ. ಅಗೋ ಅಲ್ಲಿ ಕಾಣುವುದು ದೂರದಲ್ಲಿ ಬೆಟ್ಟ. ಅದೇ ಬೆಟ್ಟದಲ್ಲಿ ಇರುವುದು ನನ್ನ ವೀಚಾಚಲದ ಆಶ್ರಮ. ನನ್ನ ಆಶ್ರಮದ ಕಡೆ ಹೋಗಿ. ಆಗಲಿ ಪತಿದೇವರೇ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗೋಣ್ರಿ ಸ್ವಾಮಿ. ರೇಣುಕಾ, ಏನು ಪತಿದೇವರೇ? ಪಡೆದುಕೊಂಡು ಹೋಗ ನಿನ್ನ ತಂದೆ ತಾಯಿಗಳ ಅಪ್ಪಣೆಯನ್ನು. ಆಗಲಿ ಪತಿದೇವರೇ. ಏನು ತಂದೆಯವರೇ? ಏನಮ್ಮ? ನಾನೇನು ಹೋಗಿ ಬರ್ತೀನಿ ತಂದೆಯವರೇ. ಯಾವಾಗಲಿ ಏನಮ್ಮ ತಾಯಿ ಮನೆಯಲ್ಲಿ? ಅಮ್ಮ ನಾನೇನು ಹೋಗಿ ಬರ್ತೀನವ. ಆಗ್ಲಮ್ಮ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ತಾಯಿ.
ಸಾಲಕ್ಕಿ ಹೂವನಲ್ಲ ಜಾಲಿಯ ಮರವು ನರಳಲ್ಲ ಜಾಲಿಯ ಮರವ ನರಳಲ್ಲ ಜಾಲಿಯ ಮರವ ನರಳಲ್ಲ ಜಾಲಿಯ ಮರವ
ಸುಧಾರುಳ ಮಗಯತ ಮಾನಿಕುದಾರಳ ಮಗಯತ ಬೇಗನೆ ನಡೀರಿ ಕಾಮನ ಆಶ್ರಮದ ಕಡೆ ಹೋಗೋಣ. ಆಗಲಿ ಪತಿ ದೇವರೇ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗೋಣ ನಡ್ರಿ ಸ್ವಾಮಿ. ಹುಟ್ಟಿ ಮನೆಗೆ ಯಾರ ಬಾದೆ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರ ಬಾದೆ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರ ಬಾದೆ ರಾಮ ರಾಮ, ನಾ ಹುಟ್ಟಿ ಮನೆಗೆ ಯಾರ ಬಾದೆ ರಾಮ ರಾಮ, ಈ ಕೊಟ್ಟ ಮನೆಗೆ ಯಾರಾದೆ 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 ರಾಮ ರಾಮ, ಕೃಷ್ಣಮನಿಯಪ್ಪ ವಾಲಿ ತಪ್ಪ 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 ರಾಮ ರಾಮ, ಈ ಕಂಪನನ್ನ ತಾವಾರಿಗೆ 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 ರಾಮ ರಾಮ, ರೇಣುಕಾ, ಏನು ಪತಿ ದೇವರೇ? ಎಂದು ಮೇಲೆ ನಾನು ಹೇಳಿದಂತೆ ನೀನು ಕೇಳುವೆ. ಆಗಲಿ ಸ್ವಾಮಿ, ತಾವು ಹೇಳಿದಂತೆ ನಾನು ಕೇಳುತ್ತೇನೆ. ಅದೇನಿರುವುದು ಚೆನ್ನಾಗಿ ನನ್ನ ಮುಂದೆ ಹೇಳಿ ಪತಿ ದೇವರೇ. ರೇಣುಕಾ, ಏನು ಪತಿ ದೇವರೇ? ನಗರೋರಧಿಕಂ 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 ಇತಿ
ಶಿವನ ಶಾಸನ ತಂ ರೇಣುಕ ಏನು ಪತಿದೇವರೇ? ಶಿವ ಶಿವ ಅನ್ನೋಡೆ ಹರಿಯುವುದು ಈ ಭವ ರೋಗ. ಶಿವ ಶಿವ ಅನ್ನದಿದ್ದರೆ ಬೆಳೆಯುವುದು ಮುಂದೆ ನಿನ್ನ ಕರ್ಮದ ರೋಗ. ರೇಣುಕ ಏನು ಪತಿದೇವರೇ? ಇನ್ನು ಮೇಲೆ ನನ್ನ ಶಿವಲಿಂಗದ ಪೂಜೆಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಪೂಜೆಗೆ ಶಾಪಿನ ಸಿಂಬೆಯನ್ನು ಮಾಡಿ ಉಸ್ಕಿನ ಗುಣ ಮಾಡಿ ನದಿಗೆ ಹೋಗಿ ನಿಷ್ಕಾಮ ಭಕ್ತಿಯಿಂದ ಪನ್ನೀರವನ್ನು ತೆಗೆದುಕೊಂಡು ಬರ್ತಾರೆ. ಆಗಲಿ ಪತಿದೇವರೇ, ತಾವೇ ಹೇಳಿದ ವಿಚ್ಚರಂತೆ ಶರಪಿನ ಶಿಂಬೆಯನ್ನು ಮಾಡಿ ಉಸುಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸಲಿ ಪತಿದೇವರೇ. ನಿನಗೆ ಜಯವಾಗಲಿ. ಹೋಗಿ ಬರುವಂತಗಳು ಎಲೆ ಮಾಯಿ ನೀರಿನೊಳಗೆ ಬೆಂಕಿ ಹುಟ್ಟಿ ಸುಟ್ಟದ್ದನ್ನು ಕಂಡೆ. ಗಗನದೊಳಗೆ ಮಾಮರ ಹುಟ್ಟಿ ಹೋಗಿದ್ದನ್ನು ಕಂಡೆ. ಎಲೆ ಮಾಯಿ ರೆಕ್ಕೆ ಇಲ್ಲದ ಪಕ್ಷಿ ಇಡೀ ಬಯಲಲ್ಲಿ ನಿಂತಿದ್ದು ಕಂಡೆ. ಸ್ತ್ರೀಯರು ಪತಿಯಂತೆ ನಡೆದರೆ ಚಿನ್ನ, ಸ್ತ್ರೀಯರು ಪತಿಯಂತೆ ನಡೆದರೆ ಚಿನ್ನ, ನಡೆಯದಿದ್ದರೆ ನರಕದ ಸಮಾನ. ಎಲೆ ಮಾಯಿ ಬೆಂಕಿಯ ಸರಿಗೂಡಿ ಸರಸನಾಡಿದರೆ ನಿನ್ನನ್ನು ಸುಡಲಾರದೆ ಬಿಡುವುದು ಹೀಗೆ ಮಾಯಿ. ಹೌದು, ನಿನ್ನಲ್ಲಿ ಪತಿಭಕ್ತಿ ಎಷ್ಟರ ಮಟ್ಟಿಗೆ ನಮಗೆಂಬುದು ನಾನು ಜ್ಞಾನ ದೃಷ್ಟಿಯಲ್ಲಿ ನೋಡುತ್ತೇನೆ. ಹೋಗು ಮಾಯಿ. ಅವರ ಹೊಟ್ಟೆಯ ಹುಟ್ಟಿಯ ಪತಿಯ ಸೇವೆ ಮಾಡುತ್ತ ನಗರ, ಅವರ ಹೊಟ್ಟೆಯ ಜನತೆಯ ಬರದ ಪತಿಯ ಸೇವೆ ಮಾಡುತ್ತ ನಗರ. ಹುಟ್ಟಿಯ ಬಂದೆ ಎಲ್ಲಮ್ಮ ನಾಗಿ ನನ್ನ ಮದುವೆಯ ಮಾಡಿ ಕೊಟ್ಟಾರವ್ವಯ ಮಾದಗ್ನಿಯ. ಹುಟ್ಟಿಯ ಬಂದೆ ಎಲ್ಲಮ್ಮ ನಾಗಿ ನನ್ನ ಮದುವೆಯ ಮಾಡಿ ಕೊಟ್ಟಾರವ್ವಯ ಮಾದಗ್ನಿಯ. ಹುಟ್ಟಿಯ ಬಂದೆ ಎಲ್ಲಮ್ಮ ನಾಗಿ ನನ್ನ ಮದುವೆಯ ಮಾಡಿ ಕೊಟ್ಟಾರವ್ವಯ ಮಾದಗ್ನಿಯ. ಶರಾಪಿನ ಸಿಂಬೆಯ ಮಾಡಿ ಮರಳಿನ ಕೊಡ ಮಾಡಿ, ಶರಾಪಿನ ಸಿಂಬೆಯ ಮಾಡಿ ಮರಳಿನ ಕೊಡ ಮಾಡಿ, ಆವಿನ ಸಿಂಬೆಯ ಮಾಡಿ ಉಸಾಕಿನ ಕೊಡ ಮಾಡಿ, ಆವಿನ ಸಿಂಬೆಯ ಮಾಡಿ ಉಸಾಕಿನ ಕೊಡ ಮಾಡಿ. ನೀರ ತರುವ ನಾದಿಯಲ್ಲಿ ಹೋದಳಲ್ಲ ದೇವಿಯಲ್ಲಿ, ನೀರ ತರುವ ನಾದಿಯಲ್ಲಿ ಹೋದಳಲ್ಲ ದೇವಿಯಲ್ಲಿ. ಹುಟ್ಟಿಯ ಬಂದೆ ಎಲ್ಲಮ್ಮ ನಾಗಿ ನನ್ನ ಮದುವೆಯ ಮಾಡಿ ಕೊಟ್ಟಾರವ್ವಯ ಮಾದಗ್ನಿಗೆ. ಹುಟ್ಟಿಯ ಬಂದೆ ಎಲ್ಲಮ್ಮ ನಾಗಿ ನನ್ನ ಮದುವೆಯ ಮಾಡಿ ಕೊಟ್ಟಾರ
ಕೊಟ್ಟಾರುವ ಜಮಾದನಿಗೆ ಓಲಲಲ್ಲ ನಾವೆಯಲ್ಲಿ ಎರಡು ಮೀನಾಡವಲ್ಲಿ ಓದಳಲ್ಲ ನದಿಯಲ್ಲಿ ಎರಡು ಮೀನಾಡವಲ್ಲಿ ಓಲಲಲ್ಲ ದೇವಿಯಲ್ಲಿ ಜೋಡ ಮೀನಾಡವಲ್ಲಿ ಓದಳಲ್ಲ ದೇವಿಯಲ್ಲಿ ಜೋಡ ಮೀನಾಡವಲ್ಲಿ ದೃಷ್ಟಿ ಹೊಯ್ತಾಗ್ಲ ಮೇಲೆ ಬಡವಳಿದು ಭೂಮಿಯ ಮೇಲೆ ದೃಷ್ಟಿ ಹೊಯ್ತಾಗ್ಲ ಮೇಲೆ ಬಡವಳಿದು ಭೂಮಿಯ ಮೇಲೆ ಹುಟ್ಟಿನ ಬಂದೆ ಎಲ್ಲಮ್ಮನಾಗಿ ನನ್ನ ಮಗನಿಗೆ ಮಾಡಿ ಕೊಟ್ಟಾರುವ ಜಮಾದನಿಗೆ ಎಲ್ಲಮ್ಮನಾಗಿ ನನ್ನ ಮರವಿಯ ಮಾಡಿ ಕೊಟ್ಟರವ್ವ ಜಾಮಾದಗಳಿಗೆ ಆ ಹುಟ್ಟಿನ ಬಂದೆ ಎಲ್ಲಮ್ಮನಾಗಿ ನನ್ನ ಮಗನಿಗೆ ಮಾಡಿ ಕೊಟ್ಟಾರುವ ಜಮಾದನಿಗೆ ಪಡವಳಿತು ಧರಣಿಯ ಮೇಲೆ ಸಿದ್ಧನಾದ ದೇವಾನಲ್ಲಿ ಬಡ ಒಡೆದು ದಾರಿಯ ಮೇಲೆ ಸಿದ್ಧವಾದ ದೇವಾಲಯಲ್ಲಿ ಪಡವಳಿತು ಭೂಮಿಯ ಮೇಲೆ ಸಿದ್ಧನಾದ ದೇವಾನಲ್ಲಿ ಬಡ ಒಡೆದು ಭೂಮಿಯ ಮೇಲೆ ಸಿದ್ಧವಾದ ದೇವಾಲಯಲ್ಲಿ ಪಾಠಪಮಾನಲ್ಲ ಕಟಿಯ ಭಕ್ತಿ ಕಂಡಾನಲ್ಲ ಯಪಾಠಪಮಾನಲ್ಲ ಕಟಿಯ ಭಕ್ತಿ ಕಂಡಾನಲ್ಲ ತಂದೆ ಎಲ್ಲಮ್ಮನಾಗಿ ನನ್ನ ಮಗನಿಗೆ ಮಾಡಿ ಕೊಟ್ಟಾರುವ ಜಮಾದನಿಗೆ ಇಲ್ಲ ಕರ್ಪರಿಲ್ಲ ಅದಕ್ಕೆ ಹೋಗಿ ಕಾಯಿ ಮಾಡ್ಕೊಂಡ್ ಬರ್ಲಿದ್ದಿಲ್ಲ ಏನೂ ಇಲ್ಲ ತಗೊಂಬಂದು ನಿಂಬೆ ಹಣ್ಣ ಒಂದು ಕುಂಬಳಕಾಯಿ ಬೇಕು ನೋಡಪ್ಪ ಕುಂಬಳಕಾಯಿ ಇದ್ದು ನೋಡ್ರಿ ರಗಡ ಸೇವಾ ಮಾಡತ್ತ ಭಕ್ತರು ನೋಡ್ರಿ ಕುಂಬಳಕಾಯಿ ಇದ್ದು ನೋಡ್ರಿ ತೊಂಬರ್ರಿ ಮಂಜೆ ಹಾ ಹಂಗ ಇಟ್ಬಿಡಿ ಕೆಳಗೆ ಇಟ್ಬಿಡಿ